ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಸಂಕಷ್ಟ ಇರಲಿ ಚೌತಿ ಇರಲಿ, ಗಣೇಶನ ನೈವೇದ್ಯ ಅಂತಂದ ಬಂದರೆ ನೆಯ್ ಅಪ್ಪ ಎಲ್ಲ ಕಡೆನೂ ಮಾಡೇ ಮಾಡ್ತಾರೆ ನೈವೇದ್ಯಕ್ಕೆ, ಪ್ರಸಾದಕ್ಕಾಗಿ. ಸೊ ಯಾವುದೇ ಗಣೇಶ ಟೆಂಪಲ್ಗೆ ಹೋದ್ರೂ ನಮಗೆ ಈ ನೆಯ್ ಅಪ್ಪ ಅಂತೂ ಪ್ರಸಾದ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಗಣೇಶ ಚತುರ್ಥಿಯ ಈ ದಿನದಂದು ನಾನು ನೈವೇದ್ಯಕ್ಕೆ ಮನೆಯಲ್ಲೇ ನೆಯ್ ಅಪ್ಪವನ್ನು ಮಾಡಿದ್ದೇನೆ. ತುಂಬ ಈಸಿ, ತುಂಬ ಸಿಂಪಲ್ಲಾಗಿ ಈ ನೆಯ್ ಅಪ್ಪನ ಹೇಗೆ ಮಾಡೋದು ನೋಡೋಣ ಬನ್ನಿ. ನೆಯ್ಯಪ್ಪ ಮಾಡಲಿಕ್ಕೆ ನಾನಿಲ್ಲಿ ಅಕ್ಕಿಯನ್ನು, ಅಂದರೆ ವೈಟ್ ರೈಸ್, ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ನಾನೊಂದು ನೀಟಾಗಿ ವಾಶ್ ಮಾಡಿಕೊಂಡು 2 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೇನೆ. ನೆನೆಸಿ ನೀರನ್ನು ಬಸಿದು ಇಟ್ಕೊಂಡಿದ್ದೇನೆ. ಇದನ್ನು ನಾವೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸೊ ಇದು ಪೂರ್ತಿ ರೈಸನ್ನು, ಅಂದರೆ ಸಾಧಾರಣ 1.5 ಇಂದ 2 ಕಪ್ ಆಗುವಷ್ಟು ರೈಸನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಸೊ ಈ ರೈಸನ್ನು ಹಾಕಿ ಆದ ನಂತರ ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಬೆಲ್ಲವನ್ನು ನಾನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಪಾಕ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ಆ ಬೆಲ್ಲವನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಬೆಲ್ಲದ ಪಾಕ ಹಾಕಿ ಆದಮೇಲೆ ನಾನಿಲ್ಲಿ ಬಾಳೆಹಣ್ಣುಗಳನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಮೀಡಿಯಮ್ ಗಾತ್ರದ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದಾದ ನಂತರ ನಾನು ಪರಿಮಳಕ್ಕಾಗಿ ಒಂದು 4 ರಿಂದ 5 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಇದು ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ, ಪರಿಮಳ ಕೂಡ ಚೆನ್ನಾಗಿ ಕೊಡುತ್ತೆ. ಇವೆಲ್ಲವನ್ನು ಸೇರಿಸಿ ನಾನೀಗ ಒಂದು ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರ್ತೇನೆ. ಇದು ಬ್ಯಾಟರ್ ಮಾಡಿ ತರ್ತೇನೆ. ಸೊ ನೋಡಿ, ಈ ರೀತಿಯಾಗಿ ನಾನು ಸ್ಮೂತಾಗಿ ರುಬ್ಕೊಂಡು ತೊಗೊಂಡು ಬಂದಿದ್ದೇನೆ. ನೀರು ಬೇಕು ಅಂತಂದರೆ ನೀರು ಹಾಕಿ ಕೂಡ ನೀವು ಸ್ವಲ್ಪ ರುಬ್ಕೊಳ್ಬೋದು. ನಾನಿಲ್ಲಿ ನೀರು ಹಾಕಲಿಲ್ಲ, ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು. ಹಾಗಾಗಿ ನಾನು ನೀರನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ. ಈ ಮಿಕ್ಸಿ ಜಾರ್ನಿಂದ ನಾವಿನ್ನೊಂದು ಬೌಲಿಗೆ ಈ ಬ್ಯಾಟರನ್ನು ಸರ್ವ್ ಮಾಡಿಕೊಳ್ಳುವ. ಸೊ ಇದನ್ನು ನಾನು 2 ಗಂಟೆಗಳ ಕಾಲ ಹಾಗೆ ರೆಸ್ಟಿಗೆ ಬಿಡಬೇಕು. ಸೊ ಹಾಗಾಗಿ ನಾನೊಂದು ಮುಚ್ಚಳವನ್ನು ಮುಚ್ಚಿ 1-2 ಗಂಟೆಗಳ ಕಾಲ ರೆಸ್ಟಿಗೆ ಬಿಡ್ತಾ ಇದ್ದೇನೆ. 2 ಗಂಟೆಗಳ ಕಾಲ ರೆಸ್ಟಿಗೆ ಬಿಟ್ಟಾದ ನಂತರ ಬ್ಯಾಟರ್ ಈ ರೀತಿಯಾಗಿ ಬಂದಿದೆ, ಸ್ವಲ್ಪ ಉದುಗಿದೆ ಕೂಡ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಬೇಕು. ಬಟ್ ಹಾಗೆ ಹಾಕೋದು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಅದನ್ನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ತೇನೆ. ಸೊ ಹಾಗೆ ನಾನೊಂದು ಪಾನನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ತುಪ್ಪವನ್ನು ಇದರಲ್ಲಿ ಹಾಕಿ ತುಪ್ಪ ಬಿಸಿಯಾದ ನಂತರ ನಾನು ಕೊಬ್ಬರಿ ತುರಿ ಏನು ತಗೊಂಡಿದ್ದೀನಿ, ಹಸಿ ಕೊಬ್ಬರಿ, ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೇನೆ. ಸೊ ನಮಗೊಂದು ಘಮ ಬರುವ ತನಕ, ಅದರ ಬಣ್ಣ ಚೇಂಜ್ ಆಗುವ ತನಕ ನಾವು ಸಣ್ಣ ಫ್ಲೇಮಲ್ಲೇ ನೀಟಾಗಿ ಅದನ್ನು ಹುರ್ಕೊಳ್ಳುವ. ಸೊ ಇದನ್ನು ಹುರ್ಕೊಂಡಾದ ನಂತರ ನಾವು ಇದನ್ನು ಆ ನೆಯ್ ಅಪ್ಪಮ್ಮದು ಬ್ಯಾಟರ್ ಏನಿದೆ ಆ ಬ್ಯಾಟರಿಗೆ ಹಾಕಬೇಕಾಗತ್ತೆ. ಹೀಗೆ ನೀಟಾಗಿ ನಾನು ಇದನ್ನು ಹುರ್ಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ನಾನು ಇದನ್ನು ಹುರ್ಕೊಳ್ತಿದ್ದೇನೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಈ ಕಲರ್ ಬಂದರೆ ಸಾಕು, ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ನಾವು ಬ್ಯಾಟರಿಗೆ ಹಾಕ್ಕೊಳ್ಳುವ. ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ನಾವಿಲ್ಲಿ ಆ್ಯಡ್ ಮಾಡಿಕೊಳ್ಳುವ. ಚಿಟಿಕೆ ಉಪ್ಪು ಹಾಕಿದರೆ ಸಾಕು. ಸಿಹಿ ಡಿಶ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಸೇರಿಸಿದರೆ ಅದರ ರುಚಿ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ ನೀಟಾಗಿ. ಎಳ್ಳಿದ್ರೆ ಎಳ್ಳನ್ನು ಸಹ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ತಿಕ್ಕಾಗಿದೆ ಬ್ಯಾಟರ್, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ನಾನು ಬ್ಯಾಟರನ್ನು ತೊಗೊಂಡು ಬಂದಿದ್ದೇನೆ. ಸೊ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಳ್ಬೋದು ನೀವು ಮಾಡುವಾಗ. ನನಗೆ ಈ ಹದಕ್ಕೆ ಸಾಕು ಅನ್ನಿಸ್ತು, ಹಾಗಾಗಿ ನಾನು ಈ ಹದಕ್ಕೆ ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆ ನಾನಿಲ್ಲಿ ಆಲ್ರೆಡಿ ಸ್ಟವನ್ನು ಆನ್ ಮಾಡಿ ಆಯಿಲ್ ಹಾಕಿ ಒಂದು ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ಕಾದ ಎಣ್ಣೆಗೆ ನಾನಿವಾಗ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಈ ಶೇಪಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಕೆಲವರು ಏನು ಮಾಡ್ತಾರೆ ಅಂದರೆ ಬ್ಯಾಟರನ್ನು ಇನ್ನೂ ಕೂಡ ತಿನ್ನಾಗಿ ಮಾಡಿ ದೋಸೆ ಥರ ಕೂಡ ಹಾಕ್ಕೊಳ್ತಾರೆ. ಸೊ ನಮ್ಮ ಕಡೆ ಟೆಂಪಲ್ಗೆ ಹೋದರೆ ಈ ಥರನೇ ಅಪ್ಪಮ್ ಸಿಗೋದು. ಹಾಗಾಗಿ ನಾನು ಈ ಥರ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೇನೆ. ಆ್ಯಂಡ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಉರಿ ತುಂಬ ದೊಡ್ಡದಾಗಿ ಮಾಡಬಾರ್ದು, ಯಾಕಂದರೆ ಅದು ಒಂದೇ ಸಲ ಕಲರ್ ಬಂದುಬಿಡುತ್ತೆ, ಗೋಲ್ಡನ್ ಬ್ರೌನ್
ಕಲರ್ ಬಂದುಬಿಡುತ್ತೆ, ಬಟ್ ಒಳಗಡೆ ಬೇಯಲ್ಲ. ಹಾಗಾಗಿ ನಾನು ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ನೀಟಾಗಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸೊ ಯಾವುದೇ ಕಾರಣಕ್ಕೂ ಬೆಂಕಿಯ ಉರಿಯನ್ನು ದೊಡ್ಡದು ಮಾಡೋಕ್ಕೆ ಹೋಗಬೇಡಿ, ಮತ್ತು ಅದು ಹೊರಗಡೆ ಸೀದೋದಂಗೆ ಆಗಿ ಒಳಗಡೆ ಅಷ್ಟು ಬೇಯಲ್ಲ. ಆ್ಯಂಡ್ ಇದು ಕಲರ್ ಬಂದುಬಿಟ್ಟು ಸ್ವಲ್ಪ ತುಂಬ ಡಾರ್ಕ್ ಕಲರಲ್ಲೇ ಇರುತ್ತೆ ಅಪ್ಪಮ್ಮ. ಸೊ ಇವಾಗ ನಾನು ನೀಟಾಗಿ ನಿಮಗೆ ಕಾಣ್ತಾ ಇರ್ಬೋದು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಬಂದಿದೆ, ಆಲ್ಮೋಸ್ಟ್ ಇದು ಕಲರ್ ಚೆನ್ನಾಗೇ ಬಂದಿದೆ. ಸೊ ಇನ್ನೂ ಒಂದು ಸ್ವಲ್ಪ ಇದಕ್ಕೆ ಡಾರ್ಕ್ ಕಲರ್ ಬರಬೇಕು, ಆವಾಗಲೇ ಇದು ಚೆನ್ನಾಗಿರೋದು. ತಿನ್ನೋಕ್ಕೂ ಕೂಡ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ. ಆಲ್ಮೋಸ್ಟ್ ಇದು ಆಗಿದೆ. ಇವಾಗ ನಾವು ಇದನ್ನು ಬೇರೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳುವ. ಇದು ನೀಟಾಗಿ ಆಗಿದೆ ನೋಡಿ, ಚೆನ್ನಾಗಿ ಕಲರ್ ಬಂದಿದೆ. ಸೊ ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಸೊ ಫೈನಲಿ ದೇವರ ನೈವೇದ್ಯಕ್ಕೆ ನಮ್ಮ ಪ್ರಸಾದ ಆನೆ ಅಪ್ಪಮ್ ರೆಡಿಯಾಗಿದೆ. ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇನ್ನು ಮುಂದೆ ಕೂಡ ನೀವು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಚಾನಲನ್ನು ಶೇರ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.